ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ತಾಪತ್ರಯಾಗ್ನಿಸಂತಪ್ತ ಸಮಾಹ್ಲಾದನ ಚಂದ್ರಿಕಾ ತರುಣೀ ತಾಪಸಾರಾಧ್ಯ ತನುಮಧ್ಯ ತಮೋಪಹ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ. ಇಡೀ ಸಾಲು ಕೂಡ ಒಂದು ನಾಮ. ತಾಪತ್ರಯ ಎಂಬ ಅಗ್ನಿಯಲ್ಲಿ ಬೆಂದವರಿಗೆ ತಂಪು ಬೆಳದಿಂಗಳಂತೆ ಇರುವವಳು ಅಂತ ಈ ನಾಮದ ಅರ್ಥ. ಇಲ್ಲಿ ತಾಪತ್ರಯ ಅಂತಂದರೆ ನಾವು ಆಡು ಮಾತಿನಲ್ಲೂ ಬಳಸ್ತೇವೆ ಅಲ್ವಾ. ತೊಂದರೆ ಅನ್ನೋ ಅರ್ಥದಲ್ಲಿ ಆಡು ಮಾತಿನಲ್ಲಿ ನಾವು ಈ ಶಬ್ದವನ್ನು ಬಳಸ್ತಾ ಇರ್ತೀವಿ. ಇಲ್ಲಿ ತಾಪತ್ರಯ ಅಂತಂದರೆ 3 ರೀತಿಯ ದುಃಖಗಳನ್ನು ತಾಪತ್ರಯ ಅನ್ನುವಂಥ ಶಬ್ದದಲ್ಲಿ ಹೇಳಿದ್ದಾರೆ. ಆ 3 ರೀತಿಯ ದುಃಖಗಳು ಆದಿಭೌತಿಕ, ಆದಿದೈವಿಕ ಮತ್ತು ಆಧ್ಯಾತ್ಮಿಕ. ಈ ರೀತಿ 3 ರೀತಿಯ ದುಃಖಗಳನ್ನು ಅಥವಾ ತೊಂದರೆಗಳನ್ನು, ಮನುಷ್ಯನನ್ನು ಬಾಧಿಸುವ ದುಃಖಗಳಿಗೆ ತಾಪತ್ರಯ ಅಂತ ಹೇಳುವಂಥದ್ದು. ಇಲ್ಲಿ ಆದಿಭೌತಿಕ ದುಃಖ ಅಂದರೆ ಏನು ಅಂತ ನೋಡೋಣ. ಈ ಮನುಷ್ಯನಿಗೆ ಹೊರಗಿನ ವಸ್ತುಗಳಿಂದ ಉಂಟಾಗುವಂತಹ ದುಃಖ, ಉದಾಹರಣೆಗೆ ಕೆಲವು ಪ್ರಾಣಿಗಳಿಂದಾಗುವಂಥ ತೊಂದರೆ, ವಾಹನಗಳಿಂದಾಗುವಂತಹ ತೊಂದರೆ, ಅಥವಾ ಬೇರೆ ಮನುಷ್ಯರಿಂದ ಉಂಟಾಗುವಂತಹ ತೊಂದರೆ ಏನಿದೆ, ಇದು ಆದಿಭೌತಿಕ ದುಃಖ. ಇನ್ನೊಂದು ಆದಿದೈವಿಕ. ಆದಿದೈವಿಕ ಅಂತಂದರೆ ಪ್ರಕೃತಿಯಿಂದ ಉಂಟಾದರೆ ಅದು ಆದಿದೈವಿಕ ದುಃಖ. ತಾಪತ್ರಯದಲ್ಲಿ ಇನ್ನೊಂದು ಪ್ರಕಾರ ಅತಿವೃಷ್ಟಿ, ಅನಾವೃಷ್ಟಿ, ಪ್ರವಾಹ, ಬಿರುಗಾಳಿ, ಕಾಳ್ಗಿಚ್ಚು, ಸುನಾಮಿ, ಈ ರೀತಿ ಪ್ರಕೃತಿ ಉಂಟು ಮಾಡ್ತದಲ್ಲ, ಆ ಪ್ರಕೃತಿಯಿಂದ ಉಂಟಾಗುವಂಥ ದುಃಖವನ್ನು ಆದಿದೈವಿಕ ದುಃಖ ಅಂತ ಕರೀತಾರೆ. ಹಾಗೆ ಇನ್ನೊಂದಿದೆ ಆಧ್ಯಾತ್ಮಿಕ ದುಃಖ. ಆಧ್ಯಾತ್ಮಿಕ ದುಃಖ ಅಂತಂದರೆ ನಮ್ಮ ಶರೀರಕ್ಕೆ ಹಾಗೂ ಮನಸ್ಸಿಗೆ ಆಗುವಂತಹ ತೊಂದರೆ, ನೋವು, ದುಃಖಗಳು. ಉದಾಹರಣೆಗೆ ಜ್ವರ, ದೇಹಕ್ಕೆ ಆಗುವಂತಹ ನೋವುಗಳು, ಬೇರೆ ಬೇರೆ ರೀತಿ ನೋವುಗಳು, ರೋಗಬಾಧೆ, ದೊಡ್ಡ ದೊಡ್ಡ ರೋಗ, ಆ ರೋಗಬಾಧೆ ಇದೆಲ್ಲ ಏನು ಮಾಡ್ತದೆ, ನಮ್ಮ ಶರೀರವನ್ನು ಜರ್ಜರಿತವನ್ನಾಗಿ ಮಾಡ್ತದೆ, ಮಾನಸಿಕವಾಗೂ ನಮ್ಮನ್ನು ನುಜ್ಜುಗುಜ್ಜಾಗಿ ಮಾಡ್ತದೆ ಅಲ್ವಾ. ಹಾಗಾಗಿ ಚಿಂತೆ, ಡಿಪ್ರೆಷನ್ನು, ಹುಚ್ಚು ಇವೆಲ್ಲವೂ ಕೂಡ ಆಧ್ಯಾತ್ಮಿಕವಾದಂತಹ ದುಃಖಗಳೇ. ಈ ಎಲ್ಲ ಬಗೆಯ ದುಃಖಗಳಿಂದ ಬಾಧೆಗೊಳಗಾದವರಿಗೆ ಯಾರು ನಿಜವಾಗಿ ತನ್ನನ್ನು ಆರಾಧನೆ ಮಾಡ್ತಾರೋ ಆ ತನ್ನ ಮಕ್ಕಳಿಗೆ ಅಂದರೆ ಭಕ್ತರಿಗೆ ಶ್ರೀಮಾತೆ ತನ್ನ ಕೃಪೆ ಅನ್ನುವಂತಹ ತಂಪು ಬೆಳದಿಂಗಳಿನಿಂದ ನೋವನ್ನು ಮತ್ತು ಅವರ ದುಃಖವನ್ನು ಹೋಗಲಾಡಿಸಿ ಆನಂದವನ್ನು, ಕ್ಷೇಮವನ್ನು ನೀಡ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ನೋಡಿ, ಎಷ್ಟೋ ಜನ ಈ ಲಲಿತಾ ಸಹಸ್ರನಾಮವನ್ನು ಆರಾಧನೆ ಮಾಡಿ ಎಷ್ಟೋ ರೀತಿಯ ರೋಗಗಳನ್ನು, ಕಷ್ಟಗಳನ್ನು, ಸಂಕಟಗಳನ್ನು ಕಳೆದಿದ್ದು ನನಗಂತೂ ಗೊತ್ತು, ನಿಮಗೂ ಗೊತ್ತಿರ್ಬೋದು. ಹಾಗಾಗಿ ಆ ಎಲ್ಲ ರೀತಿಯ ಕ್ಷೇಮಗಳನ್ನು ಈ ಸಹಸ್ರನಾಮ ಒದಗಿಸುತ್ತೆ ಅಂತ ಈ ನಾಮ ಹೇಳ್ತಾ ಇದೆ. ಮನಸ್ಸಿಟ್ಟು ಪಾರಾಯಣ ಮಾಡಬೇಕು, ಭಕ್ತಿಯಿಂದ ಪಾರಾಯಣ ಮಾಡಬೇಕು, ಶ್ರದ್ಧೆ ವಿಶ್ವಾಸದಿಂದ ತಾಯಿ ನನ್ನ ದುಃಖವನ್ನು ಕಳೀತಾಳೆ ಅನ್ನುವಂತಹ ಒಂದೇ ವಿಶ್ವಾಸ, ಏಕಾಗ್ರತೆ, ಹಾಗೆ ಸ್ಮರಣೆ ಮಾಡಿದರೆ, ಹಾಗೆ ಉಪಾಸನೆ ಮಾಡಿದರೆ ಖಂಡಿತವಾಗಿಯೂ ಈ 3 ಪ್ರಕಾರದ ದುಃಖ ಏನಿದೆ ತಾಪತ್ರಯ ಅದರ ನಿವಾರಣೆ ಆಗುತ್ತೆ ಅಂತ ಈ ನಾಮ ಹೇಳ್ತಾ ಇದೆ. ಈ ನಾಮ ಭರವಸೆಯನ್ನು ಕೊಡ್ತಾ ಇದೆ. ಮನುಷ್ಯರಿಗೆ ಆರೋಗ್ಯ ಭಾಗ್ಯದಿಂದ ಹಿಡಿದು ಎಲ್ಲ ರೀತಿಯ ಯೋಗಕ್ಷೇಮಗಳನ್ನು ಈ ಲಲಿತಾ ಸಹಸ್ರನಾಮ ಒದಗಿಸುತ್ತೆ ಅಂತ ಈ ನಾಮದ ಹೇಳಿಕೆ, ಈ ನಾಮದ ಸಂದೇಶ. ಇದನ್ನೇ ಇನ್ನೊಂದು ರೀತಿಯಲ್ಲಿ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಅಂದರೆ ಇಹಲೋಕದಲ್ಲಿ ಬೇಕಾಗುವಂತಹ ಎಲ್ಲ ಕ್ಷೇಮಗಳನ್ನೂ ನಾನು ಒದಗಿಸ್ತೇನೆ, ಜೊತೆಗೆ ಪರಲೋಕಕ್ಕೆ ಅಂತ ನಾವೇನು ಹೇಳ್ತೀವಿ ಆ ರೀತಿ ಬೇಕಾದಂತಹ ದಾರಿ ಏನಿದೆ ಆ ದಾರಿಗೆ ಬೇಕಾದಂಥ ಯೋಗವನ್ನು ನಾನು ವ್ಯವಸ್ಥೆ ಮಾಡ್ತೇನೆ. ಹಾಗಾಗಿ ನೀನು ನಿನ್ನ ಕೆಲಸವನ್ನು ಮಾಡ್ತಾ ಸದಾ ನನಗೆ ಸಮರ್ಪಣೆ ಮಾಡ್ತಾ ನನ್ನನ್ನು ನೆನಪು ಮಾಡ್ಕೊಳ್ತಾ ಇರು
ಉಳಿದಿದ್ದನ್ನು ನಾನು ನೋಡ್ಕೊಳ್ತೇನೆ ಅಂತ ಕೃಷ್ಣ ಕೊಡುವಂಥ ಭರವಸೆ. ಅದೇ ಅರ್ಥದಲ್ಲೇ ಇಲ್ಲಿ ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ ಅನ್ನುವಂಥ ನಾಮದ ಸ್ತುತಿಯನ್ನು ವಾಗ್ದೇವಿಯರು ನಮ್ಮನ್ನು ಎಚ್ಚರಿಸಲಿಕ್ಕೆ, ಸಂಕಟ ಬಂದಾಗ ಮಾತ್ರ ವೆಂಕಟರಮಣ ಅಲ್ಲ, ನಿತ್ಯ ಈ ತಾಯಿಯ ಒಂದು ಆರಾಧನೆಯನ್ನು ನೀನು ಶ್ರದ್ಧೆಯಿಂದ ಮಾಡು, ನಿನ್ನ ಎಲ್ಲ ರೀತಿಯ ತಾಪತ್ರಯಗಳು ದೂರ ಆಗ್ತವೆ ಅಂತ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಮುಂದಿನ ನಾಮ ತರುಣಿ. ತರುಣಿ ಅಂತಂದರೆ ಯಾವಾಗಲೂ ಯೌವನಾವಸ್ಥೆಯಲ್ಲೇ ಇರುವಂಥವಳು, ಇವಳಿಗೆ ಮುಪ್ಪಿಲ್ಲ ಅಂತ ಅರ್ಥ. ಹಾಗಾಗಿ ಉಪನಿಷತ್ತು ಅವಳನ್ನು ಅಜರ ಅಂದರೆ ಮುಪ್ಪಿಲ್ಲದವಳು, ಜರ ಅಂದರೆ ಮುಪ್ಪು, ಅಜರ ಅಂತಂದರೆ ಮುಪ್ಪಿಲ್ಲದೆ ಇದ್ದವಳು, ಅಮರ, ಅಮರ ಅಂತಂದರೆ ಮರ ಅಂದರೆ ಮರಣ, ಮರಣವಿಲ್ಲದೆ ಇರುವವಳು, ಅಮರಳು ಅಂತ ವರ್ಣಿಸುತ್ತೆ. ಅಜರ ಅಮರ ಅಂತ ಉಪನಿಷತ್ತು ಈ ಚೈತನ್ಯ ತತ್ವವನ್ನು ವರ್ಣಿಸೋದು. ಈ ತಾರುಣ್ಯದಲ್ಲಿ ನಮ್ಮ ಅನುಭವದಲ್ಲಿ ನಮ್ಮ ಶರೀರ ಹೇಗೆ ಕೆಲಸ ಮಾಡ್ತದೆ ಅಂತ ನಾವು ನೋಡಿಕೊಂಡ್ರೆ ನಮ್ಮ ಮನಸ್ಸು ಧೈರ್ಯವಾಗಿರ್ತದೆ, ಯಾವ ಕಷ್ಟಕ್ಕೂ ನಷ್ಟಕ್ಕೂ ಕೇರ್ ಮಾಡಲ್ಲ ಅಲ್ವಾ. ನಮ್ಮ ಗ್ರಹಿಕೆ ಆ ತಾರುಣ್ಯದಲ್ಲಿ ತುಂಬ ಚೆನ್ನಾಗಿರ್ತದೆ. ಗ್ರಾಸ್ಪಿಂಗ್ ಪವರು, ಏನಾದರೂ ಕಲಿಯುವಂತಹ ವಯಸ್ಸು, ಏನು ಬೇಕಾದರೂ ಕಲಿತದೆ, ಎಲ್ಲಿ ಬೇಕಾದರೂ ಹೋಗಿ ಜಯಿಸಿ ಬರುವ ಉತ್ಸಾಹವುಳ್ಳಂಥ ವಯಸ್ಸು. ಒಟ್ಟಿನಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಯಾವ ಸಮಸ್ಯೆ ಇದ್ದರೂ ನೋವಿದ್ರೂ ಅದು ಲೆಕ್ಕಕ್ಕೆ ಬರೆದಂಥ ಒಂದು ಹರ್ಷೋಲ್ಲಾಸದ ಜೀವನ ನಮ್ಮ ಯೌವನದ ಜೀವನ ಅಲ್ವಾ. ಈ ನಿತ್ಯ ಚೇತನವಾದಂಥ ಲಲಿತಾಂಬಿಕಾ ಮಾತೆ ಸದಾ ಹೀಗೆ, ಅಂದರೆ ಯಾವ ಬದಲಾವಣೆಯೂ ಇಲ್ಲದೆ ಚೈತನ್ಯಾತ್ಮಕವಾಗಿ ಹರ್ಷೋಲ್ಲಾಸದ ಆನಂದದ ಬುಗ್ಗೆಯಾಗಿದ್ದಾಳೆ ಅಂತ ಈ ತರುಣಿ ಅನ್ನುವಂಥ ನಾಮ ಹೇಳ್ತಾ ಇದೆ. ಯಾವಾಗಲೂ ಅವಳು ತರುಣಿ, ಯಾವ ಬದಲಾವಣೆಯೂ ಅವಳಲ್ಲಿ ಇಲ್ಲ. ಯಾಕೆ ಅಂತಂದರೆ ಅವಳಿಗೆ ಶರೀರವೇ ಇಲ್ಲದ ಅಶರೀರಿ. ಯಾರು ಈ ಮಾತೆಯ ತಾರುಣ್ಯ ಭಾವವನ್ನು ಸದಾ ತಮ್ಮಲ್ಲೇ ಅನುಸಂಧಾನ ಮಾಡ್ತಾರೋ, ಈ ನಾಮವನ್ನು ತಾರುಣ್ಯ ಭಾವವನ್ನು ಸದಾ ಅನುಸಂಧಾನ ಮಾಡುವಂಥವರು ಹೇಗಿರ್ತಾರೆ ಮನಸ್ಥಿತಿಯಲ್ಲಿ ಅಂತಂದರೆ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ ಅನ್ನೋ ಥರ ಏನೇ ಬಂದರೂ ಧೈರ್ಯದಿಂದ ಜೀವನದಲ್ಲಿ ಮುಂದುವರಿತಾರೆ. ಅವರಿಗೂ ಅವರ ಮನಸ್ಸಿಗೂ ಸದಾ ತಾರುಣ್ಯ ಭಾವದ ಅನುಗ್ರಹವನ್ನು ಈ ಮಾತೆ ಇರಿಸ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಒಟ್ಟಿನಲ್ಲಿ ಹೇಳೋದಾದರೆ ಜ್ಞಾನ ಜ್ಯೋತಿ ಹೃದಯದಲ್ಲಿ ಯಾರಿಗೆ ಬೆಳಗಿರ್ತದೆಯೋ, ಅಂದರೆ ನಿಜವಾಗಿ ತಾನ್ಯಾರು ಅನ್ನುವಂತಹ ಆತ್ಮಜಾಗೃತಿ ಉಂಟಾಗಿರ್ತದೋ ಅಂಥವರು ಸದಾ ತಾರುಣ್ಯಾವಸ್ಥೆಯಲ್ಲೇ ಇರ್ತಾರೆ. ಶರೀರಕ್ಕೆ ವಯಸ್ಸಾಗ್ಬೋದು, ಅವರ ಮನಸ್ಸಿಗೆ ವಯಸ್ಸಾಗೋದಿಲ್ಲ. ಅವರ ಮನಸ್ಸು ಸದಾ ಆ ಜ್ಞಾನ ಜಾಗೃತಿಯ ಅವಸ್ಥೆಯಲ್ಲೇ ಇರ್ತದೆ ಅಂತ ಈ ನಾಮ ಹೇಳ್ತಾ ಇದೆ. ಕೃಷ್ಣ ಸದಾಕಾಲ 18 ವರ್ಷದವನಂತೆ ಇದ್ದ ಅಂತ ಭಾಗವತ ಗ್ರಂಥ ಹೇಳ್ತದೆ. ಅಂದರೆ ಅವನಿಗೆ ವಯಸ್ಸೇ ಆಗೋದಿಲ್ಲ. ಅವನು ದೇಹ ಬಿಡುವಾಗ ಅವನಿಗೆ 106 ವರ್ಷ ಆಗಿತ್ತು. ಆಗಲೂ ಕೂಡ ಅವನು 18 ವರ್ಷದಲ್ಲಿ ಹೇಗಿದ್ನೋ ಅದೇ ಥರ ಇದ್ದ. ಕಿಶೋರಾವಸ್ಥೆ ದಾಟಿ ಏನು ಯೌವನಾವಸ್ಥೆ ಬರ್ತದೆ ಅದೇ ಸ್ಥಿತಿಯಲ್ಲಿದ್ದ ಅಂತ ಭಾಗವತ ಹೇಳ್ತದೆ. ಕೃಷ್ಣನಿಗೆ ವಯಸ್ಸೇ ಆಗೋದಿಲ್ಲ ಅಂತ. ಅದೇ ಅರ್ಥದಲ್ಲಿ ಇಲ್ಲಿ ಲಲಿತಾಂಬಿಕಾ ಮಾತೆಯೂ ಕೂಡ ತರುಣಿಯಾಗಿ ಇರುವವಳು ಅಂತ ಈ ನಾಮ ಹೇಳ್ತಾ ಇದೆ. ಒಟ್ಟಿನಲ್ಲಿ ನಮಗೆ ಕೊಡೋ ಸೂಚನೆ ಏನು ಅಂತಂದರೆ, ನಮ್ಮ ಮನಸ್ಸಿಗೆ ತಾರುಣ್ಯ ಬೇಕು ಅಂತಾದರೆ ನಾವು ಸದಾಕಾಲ ಈ ಮಾತೆಯನ್ನು ಅನುಸಂಧಾನ ಮಾಡ್ಕೋಬೇಕು ಅಂತ ಈ ನಾಮ ಒಳಗಿಂದ ಸೂಚಿಸುವಂಥದ್ದು. ತಾಪಸಾರಾಧ್ಯ, ತಪಸ್ವಿಗಳಿಂದ ಆರಾಧಿತಳು ಅಂತ ಅರ್ಥ. ಇದರ ಸಾಮಾನ್ಯ ಅರ್ಥ ಅಂತೂ ನಮಗೆ ಗೊತ್ತೇ ಇದೆ. ಯಾರಿಗೆ ಶಕ್ತಿಯನ್ನು ಕುರಿತು ತಪಸ್ಸು ಮಾಡಬೇಕು ಅಂತ ಇರ್ತದೋ ಅವರು ತಪಸ್ವಿಗಳು, ಹಾಗೆ ತಪಸ್ಸು ಮಾಡ್ತಾರೆ ಅಂತ ಅರ್ಥ. ಇನ್ನೊಂದು ಅರ್ಥ ಇದೆ ಇದಕ್ಕೆ. ಈ ಶಾಕ್ತ ಮಾರ್ಗ ಅಂತ ನಾವೇನು ಹೇಳ್ತೇವೆ, ಶಾಕ್ತ ಮಾರ್ಗ ಅಂತಂದರೆ ಶಕ್ತಿಯನ್ನು ಆರಾಧನೆ ಮಾಡುವಂತಹ ಒಂದು ವಿಧಾನ. ಆ ಶಾಕ್ತ ಮಾರ್ಗದಲ್ಲಿ ಈ ಶಕ್ತಿಯನ್ನು ದೇವಿಯಾಗಿ ಬೇರೆ ಬೇರೆ ರೂಪದಲ್ಲಿ ಉಪಾಸನೆ ಮಾಡುವಂಥದ್ದು. ಮುಖ್ಯವಾಗಿ ಇದು ತಂತ್ರ ಮಾರ್ಗ. ಹಾಗಾಗಿ ಈ ಮಾರ್ಗದಲ್ಲೂ ಕೂಡ, ಈ ಮಾರ್ಗದ ತಪಸ್ವಿಗಳಿಂದಲೂ ಕೂಡ ಈ ಶಕ್ತಿ ದೇವತೆ ಆರಾಧನೆಗೊಳ್ಳುವಂಥವಳು ಅಂತನ್ಲಿಕ್ಕೆ ಈ ತಾಪಸಾರಾಧ್ಯ ಅನ್ನುವಂಥ ನಾಮ ಬಂದಿದೆ. ಸಾಮಾನ್ಯ ತಪಸ್ವಿಗಳಿಂದಲೂ ಮತ್ತು ಶಾಕ್ತ ಮಾರ್ಗದವರಿಂದಲೂ ಕೂಡ ಇವಳು ಆರಾಧಿತಳು ಅನ್ನೋ ಅರ್ಥದಲ್ಲಿ ಈ ನಾಮ ಬಂದಿದೆ. ಮುಂದಿನ ನಾಮವನ್ನು ನೋಡೋದಾದರೆ ತನುಮಧ್ಯ. ತನುಮಧ್ಯ ಅಂತಂದರೆ ಕೃಶವಾದ ನಡು ಉಳ್ಳವಳು ಅಂತ. ಇದು ವರ್ಣನಾತ್ಮಕ ನಾಮವೂ ಹೌದು. ಜೊತೆಗೆ ಕಾಂಚಿಯಲ್ಲಿರುವ ದೇವಿ ಏನಿದ್ದಾಳೆ ಅವಳಿಗೆ ತನುಮಧ್ಯ ಅನ್ನುವಂಥ ಹೆಸರಿದೆ. ತನುಮಧ್ಯ ಅನ್ನುವಂಥದ್ದು ವ್ಯಾಕರಣ ಛಂದಸ್ಸಿನ ಒಂದು ಹೆಸರು ಹೌದು.
ಈ ಕಾವ್ಯದ ಈ ರೀತಿಯ ಛಂದಸ್ಸಿನಲ್ಲಿ ಇರುವಂಥವಳು ಅಂತಲೂ ಅರ್ಥ ಆಗ್ತದೆ. ಜೊತೆಗೆ ನೆನಪು ಮಾಡ್ಕೋಬೇಕು, ವರ್ಣನಾತ್ಮಕವಾದ ನಾಮ ಈ ಲಲಿತಾ ಸಹಸ್ರನಾಮದ ಪ್ರಾರಂಭದಲ್ಲಿ ಬಂದಿತ್ತಲ್ಲ, ಲಕ್ಷ್ಯ ರೋಮಲತಾದಾರ ತಾಸ ಮುನ್ನೇಯ ಮಧ್ಯಮ ಅಂತ. ಈ ನಾಮವೂ ಕೂಡ ಈ ಬಡ ನಡುವನ್ನೇ ಹೇಳುವಂಥದ್ದು. ಸುಂದರವಾದಂತಹ ದೇವಿಯ ಬಡನಡು, ಆ ನಡು ಇಡೀ ಸೃಷ್ಟಿಗೆ ಆಶ್ರಯವಾಗಿದೆ ಅಂತ ಈ ನಾಮ ಹೇಳ್ತಾ ಇತ್ತು. ಲಕ್ಷರೋಮಲತಾದಾರ ತಾಸ ಮುನ್ನೇಯ ಮಧ್ಯಮ. ಅದೇ ಅರ್ಥದಲ್ಲಿ ಈಗ ತನು ಮಧ್ಯ ಅನ್ನುವಂಥ ನಾಮ ಬಂದಿದೆ. ಮುಂದಿನ ನಾಮ ತಮೋಪಹ. ತಮೋಪಹ ಅಂತಂದರೆ ಕತ್ತಲನ್ನು ಕಳೆಯುವವಳು. ಕತ್ತಲು ಅಂತಂದರೆ ಅಜ್ಞಾನ, ಅವಿದ್ಯೆ, ನಮ್ಮ ಮನಸ್ಸಿನಲ್ಲಿ ನೆಲೆಯಾಗಿರುವಂತಹ ಕತ್ತಲೆ, ತಮಸ್ಸು ಹೀಗೆಲ್ಲ ಹೇಳ್ತೀವಲ್ಲ. ನಮ್ಮ ಮನಸ್ಸಿನಲ್ಲಿ ಉಂಟಾಗುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ರಾಗ, ದ್ವೇಷ, ಸಂಶಯ, ಭಯ, ಈ ಥರದ ಗುಣಗಳೇನಿದೆ ಇದರಲ್ಲಿ ಇನ್ನೂ ಒಂದು ಸೇರ್ತದೆ ಅತಿಯಾದ ಚಿಂತೆ, ಅತಿಯಾದ ಭಾವುಕತನದಿಂದ ಭಾಳಷ್ಟು ಜನರಿಗೆ ದುಃಖ ಉಂಟಾಗ್ತದೆ. ಇದೆಲ್ಲವೂ ಕೂಡ ನಮ್ಮ ಮನಸ್ಸೇ ನಮ್ಮ ಮೇಲೆ ಬೀರುವಂತಹ ತಮಸ್ಸು ಅಥವಾ ಮಾಯೆ. ಯಾಕೆ ಹೀಗೆ ಹೇಳ್ತಾರೆ ಅಂತ ನೋಡೋಣ. ಈ ಮೇಲೆ ಹೇಳಿದಂಥ ಸರಣಿ ಗುಣಗಳಿದೆಯಲ್ಲ, ಇದೆಲ್ಲವೂ ನಮ್ಮ ಮನಸ್ಸಿನ ಮೇಲ್ಪದರದಲ್ಲಿ ಇದ್ದುಕೊಳ್ಳುವಂಥದ್ದು. ಪ್ರಾಕೃತಿಕವಾಗಿ ಎಲ್ಲರಿಗೂ ಇರ್ತದೆ ಇದು. ಆಮೇಲೆ ಇದು ಬೃಹದಾಕಾರವಾಗಿ ಬೆಳೆದು ನಮ್ಮ ಮನಸ್ಸನ್ನು ಈ ಗುಣಗಳಿಂದ ಕಟ್ಟಿ ಹಾಕ್ತದೆ. ಪ್ರಪಂಚದಲ್ಲಿ ನಾವು ಬೇರೆ ಬೇರೆ ಜನರ ಜೊತೆಗೆ ವ್ಯವಹಾರ ಮಾಡುವಾಗ ಇದರಲ್ಲೇ ಯಾವುದೋ ಒಂದೋ ಎರಡೋ ಗುಣಗಳು ಮುಂದೆ ಬಂದು ನಮ್ಮ ಮನಸ್ಸಿಗೆ ದೋಷವನ್ನು ಉಂಟು ಮಾಡ್ತದೆ. ನಮಗೆ ಗೊತ್ತೇ ಇಲ್ಲ, ನಾವು ಬೇರೆಯವ್ರ ಮೇಲೆ ಸಂಶಯ ಮಾಡ್ತೀವಿ ಅಂತ ಅಂದ್ಕೊಳ್ತಿರ್ತೀವಿ. ಯಾವುದೋ ಒಂದು ಘಟನೆಯಲ್ಲಿ ಅಂತ ಇಟ್ಕೊಳ್ಳಿ, ಬೇರೆಯವ್ರ ಮೇಲೆ ಸಂಶಯ ಶುರುವಾಗ್ತದೆ ಅಂತ ಇಟ್ಕೊಳ್ಳಿ ಮನಸ್ಸಿಗೆ. ಹಾಗೇ ಇದೆ ಎಲ್ಲರ ಮನಸ್ಸು. ಆದರೆ ನಾವು ವಿಚಾರಿಸಿ, ಬುದ್ಧಿಪೂರ್ವಕವಾಗಿ ವಿಚಾರಿಸಿ ನೋಡ್ಕೋಬೇಕು. ಅವರು ನಮ್ಮ ಎದುರುಗಡೆ ಇರುವವರು ಶುದ್ಧ ಭಾವದಿಂದ ಆ ಕೆಲಸವನ್ನು ಮಾಡ್ತಾ ಇದ್ದರೆ, ನಾವು ನಮ್ಮ ಮನಸ್ಸಿನಿಂದ ಅವ್ರ ಮೇಲೆ ಸಂಶಯ ಮಾಡಿದರೆ ಅವರಿಗೇನೂ ಆಗೋದಿಲ್ಲ. ಆದರೆ ನಮಗೆ ಏನಾಗ್ತದೆ ಅಂತಂದರೆ ಒಂದಷ್ಟು ಪಾಪಗಳು ಗಂಟು ಬೀಳ್ತವೆ. ಯಾಕಂದರೆ ಪ್ರತಿಯೊಬ್ಬರಲ್ಲೂ ಇರುವಂಥದ್ದು ಒಂದೇ ಆತ್ಮಚೈತನ್ಯ, ಭಗವಂತ ಅಂತ ನಾವು ಹೇಳುವಂಥ ತತ್ವ. ಆ ಭಗವತ್ ತತ್ವದ ಜಾಗೃತಿಯಲ್ಲಿ ಅವರವರಿಗೆ ಸಾಧ್ಯ ಆದಷ್ಟು ಅವರವರು ತೊಡಗಿಕೊಳ್ತಲೇ ಇರ್ತಾರೆ. ಯಾರು ಆ ರೀತಿ ಶುದ್ಧ ಚಾರಿತ್ರಕ್ಕೆ ತೆರೆದುಕೊಳ್ತಾ ಇದ್ದಾರೋ ಅವ್ರ ಮೇಲೆ ಸಂಶಯ ಪಡುವಂಥದ್ದು ಒಂದು ದೊಡ್ಡ ಪಾಪ ಆಗ್ತದೆ, ದೋಷ ಆಗ್ತದೆ. ಇದು ನಮ್ಮ ಮನಸ್ಸನ್ನು, ಅಂದರೆ ಯಾವ ಮನಸ್ಸಿನಲ್ಲಿ ಸಂಶಯ ಹುಟ್ಟಿದೆಯೋ ಆ ಮನಸ್ಸನ್ನು ಬಂಧಿಸ್ತದೆ, ಪಾಪಕ್ಕೆ ಈಡು ಮಾಡ್ತದೆ. ಇದು ಒಂದು ಉದಾಹರಣೆ ನಾನು ಕೊಟ್ಟಿದ್ದು. ಹಾಗೆ ಈ ಮೇಲೆ ಹೇಳುವಂಥ ಅರಿಷಡ್ವರ್ಗಗಳು ಅಂತ ಹೇಳ್ತೀವಲ್ಲ, ಅದೆಲ್ಲವೂ ಕೂಡ ನಮ್ಮ ಮನಸ್ಸನ್ನು ಇದೇ ಥರದಲ್ಲಿ ಬಂಧನಕ್ಕೆ ಒಳಪಡಿಸುವಂಥದ್ದು. ಇದನ್ನು ನಮ್ಮಲ್ಲಿ ನಾವೇ ವಿಚಾರ ಮಾಡ್ಕೋಬೇಕು. ಇದು ಈ ಮನುಷ್ಯನ ಮನಸ್ಸಿನ ಕಪ್ಪು ಗುಣ, ಅಂದರೆ ಅಜ್ಞಾನ, ಕತ್ತಲು. ಈ ತಮಸ್ಸಿನ ಬಗೆಗೆ ನಮಗೆ ಸದಾ ಎಚ್ಚರಿಕೆ ಬೇಕು. ಈ ತಮಸ್ಸಿಗೆ ಸಂಬಂಧಪಟ್ಟ ಗುಣ ನಮ್ಮ ಮನಸ್ಸಿನಲ್ಲಿ ಪ್ರಕಟವಾದಾಗ, ಅಂದರೆ ವ್ಯಾವಹಾರಿಕವಾಗಿ ನಾವು ಕೆಲಸ ಮಾಡ್ತಾ ಇರ್ತೀವಲ್ಲ, ಆ ವ್ಯಾವಹಾರಿಕತೆಯಲ್ಲಿ ಈ ಕಪ್ಪು ಗುಣಗಳು ಅಂತ ನಾವು ಹೇಳಿದ್ದು ಕಾಮಕ್ರೋಧಾದಿ ಈಗ ಮೇಲ್ಗಡೆ ಪಟ್ಟಿ ಮಾಡಿ ಆಯ್ತಲ್ಲ, ಆ ಯಾವ ಗುಣಗಳು ಮನಸ್ಸಿನಲ್ಲಿ ಪ್ರಕಟ ಆಗ್ತದೋ ಅವುಗಳನ್ನು ತುಂಬ ಎಚ್ಚರಿಕೆಯಿಂದ ಗಮನಿಸಿ ಅವುಗಳನ್ನು ನಿವಾರಣೆ ಮಾಡ್ಕೋಬೇಕು. ಯಾಕೆ ಅಂತಂದರೆ ಅದೇ ಕಪ್ಪು ಗುಣಗಳೇ, ಅಂದರೆ ಅದೇ ಅಜ್ಞಾನವೇ ನಮ್ಮನ್ನು ಕತ್ತಲೆಗೆ ದೂಡುವಂಥದ್ದು. ಇದರಲ್ಲಿ ಮನಸ್ಸಿಗೆ ಒಂದು ಅಹಂಕಾರ ಇರ್ತದೆ, ನಾನು ಮಾಡಿದ್ದೇ ಸರಿ ಅಂತ. ಆ ಅಹಂಕಾರ ಏನು ಮಾಡ್ತದೆ ಅಂತಂದರೆ, ಈ ಅರಿಷಡ್ ವೈರಿ ಅಂತ ನಾವೇನು ಹೇಳಿದ್ವಿ, ಅರಿಷಡ್ ವರ್ಗಗಳು ಅಂತ ನಾವೇನು ಹೇಳಿದ್ವಿ, ಈ ಎಲ್ಲ ಗುಣಗಳಿದೆಯಲ್ಲ, ಆ ಎಲ್ಲ ಗುಣಗಳನ್ನು ಮೂಲತಃ ನಡೆಸುವಂಥದ್ದು ಮನಸ್ಸಿನ ಅಹಂಕಾರ. ಆ ಅಹಂಕಾರ ಇದು ತಪ್ಪು ಅಂತ ಒಪ್ಕೊಳ್ಳೋದೇ ಇಲ್ಲ. ಮನುಷ್ಯನ ಮನಸ್ಸಿನ ಪರಿಸ್ಥಿತಿ ಹೀಗಿರ್ತದೆ, ಎಲ್ಲರಿಗೂ ಹೀಗೆ ಇರ್ತದೆ. ಆದರೆ ಇದನ್ನು ನಾವು ಇದೆಲ್ಲ ವಿಚಾರಗಳಿಂದ, ಅಂದರೆ ಜ್ಞಾನಪೂರ್ವಕವಾದ ವಿಚಾರಗಳಿಂದ ನಿಜವಾಗಿ ನಮಗೆ ಈ ಲಲಿತಾ ಸಹಸ್ರನಾಮವೋ ವೇದ ಮಂತ್ರಗಳೋ ಅಥವಾ ಭಗವದ್ಗೀತೆಯೋ ಉಪನಿಷತ್ತೋ ಎಲ್ಲ ಬೇಕಾದ್ದು ಈ ಕಾರಣಕ್ಕೆ. ನಾವು ಮಾಡುವಂಥದ್ದು ಎಲ್ಲಿ ತಪ್ಪು ಅಂತಲೇ ನಮಗೆ ಗೊತ್ತಾಗೋದಿಲ್ಲ. ಈ ಪರಿಸ್ಥಿತಿ ಮನಸ್ಸಿಗಿದೆ. ಹಾಗಾಗಿ
ಈ ಥರದ ಒಂದು ವಿಚಾರಗಳನ್ನು ಕೇಳೋದ್ರಿಂದ ಈ ಒಳಚಿಂತನೆಯ ಜಾಗೃತಿಯಿಂದ ನಮ್ಮಲ್ಲಿ ಮನೆ ಮಾಡಿರುವಂತಹ, ನಮ್ಮಲ್ಲಿ ಬರೀ ಮನೆ ಮಾಡಿರುವಂಥದ್ದು ಅಲ್ಲ, ಗಾಢವಾಗಿ ಮನೆ ಮಾಡಿರುವಂತಹ ಈ ಕಪ್ಪು ಗುಣಗಳನ್ನು, ನಮ್ಮದೇ ಮನಸ್ಸನ್ನು ಆವರಿಸಿದ ಈ ಅವಿದ್ಯೆಗಳನ್ನು ನಾವೇ ಒಂದೊಂದಾಗಿ ಕಿತ್ತು ಹಾಕ್ಕೊಂಡು ನಮ್ಮ ಮನಸ್ಸನ್ನು ನಾವು ವಿಶಾಲ ಮಾಡ್ಕೋಬೇಕು. ಹೀಗಿದ್ದಾಗ ಅಲ್ಲಿ ಭಕ್ತಿಯ ಪ್ರವಾಹವೋ ಜ್ಞಾನದ ಜಾಗೃತಿಯೋ ಒಳಗಡೆಯಿಂದ ಆಗುವಂಥದ್ದು. ಅಂದರೆ ಒಂದು ದೊಡ್ಡ ಅಜ್ಞಾನದ ದೊಡ್ಡ ತೆರೆ ಬಿದ್ದುಬಿಟ್ಟಿದೆ, ಅದರಿಂದ ಮೇಲೆಳ್ಳಲಿಕ್ಕೆ ಆಗ್ತಾಯಿಲ್ಲ. ಆ ಆತ್ಮಶಕ್ತಿ ಆ ಅಜ್ಞಾನದ ಗುಣಗಳಲ್ಲೇ ಮಗ್ನವಾಗಿಬಿಟ್ಟಿದೆ. ಅದರನ್ನು ಸ್ವಚ್ಛ ಮಾಡ್ಕೊಳ್ಬೇಕಿದೆ. ಇದರನ್ನು ಚಿತ್ತಶುದ್ಧಿ ಅಥವಾ ಮನಸ್ಸನ್ನು ಸ್ವಚ್ಛ ಮಾಡ್ಕೊಳ್ಳೋ ವಿಧಾನ ಅಂತ ಕರೆಯುವಂಥದ್ದು. ಹಾಗಾಗಿ ನಮ್ಮ ಮನಸ್ಸನ್ನು ಬೇರೆ ಯಾರೂ ಸ್ವಚ್ಛಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವೇ ಪ್ರಯತ್ನಪೂರ್ವಕವಾಗಿ ಈ ಎಲ್ಲ ಅಜ್ಞಾನದ ಗುಣಗಳು ಕೆಲಸ ಮಾಡಲಿಕ್ಕೆ ಶುರು ಮಾಡಿದಾಗ ಅದರನ್ನು ಸಾಕ್ಷಿ ಭಾವದಿಂದ ಇಲ್ಲಿ ತಪ್ಪಾಯಿತು ನಂದು ಅಂತ ಅದರನ್ನು ಸ್ವಚ್ಛಗೊಳಿಸ್ಕೋಬೇಕು. ಈ ಗುಣಗಳನ್ನು, ಈ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಜೀವನದಲ್ಲಿ ಹೆಜ್ಜೆ ಇಟ್ಟರೆ ನಮ್ಮ ಭಕ್ತಿಯೂ ಫಲಿಸ್ತದೆ, ನಮ್ಮೊಳಗೆ ಜ್ಞಾನ ಜಾಗೃತಿಯೂ ಆಗ್ತದೆ. ನಮ್ಮೊಳಗಿರುವಂತಹ ಆತ್ಮಶಕ್ತಿಯೇ ಈ ಅಜ್ಞಾನದಲ್ಲಿ ಮಗ್ನ ಆಗೋದನ್ನು ಬಿಟ್ಟು ನಮ್ಮ ಮನಸ್ಸನ್ನು ಬೆಳಕಿನೆಡೆಗೆ, ಜ್ಞಾನದೆಡೆಗೆ, ಸ್ವಚ್ಛತೆಯೆಡೆಗೆ ಕರೆದುಕೊಂಡು ಹೋಗ್ತದೆ. ಎಲ್ಲವೂ ನಮ್ಮ ಮನಸ್ಸಿನಲ್ಲೇ ಇದೆ. ಅಂತರ್ಮನಸ್ಸಿನ ಕಡೆ ನಾವು ಹೋಗಬೇಕಾದ್ರೆ ಈ ಮನಸ್ಸಿನ ಈ ಮಾಯೆ ಅಂತ ಏನು ಹೇಳ್ತೇವೆ, ತಮಸ್ಸು ಅಂತ ಏನು ಹೇಳ್ತೇವೆ, ಅಜ್ಞಾನ ಹೀಗೆಲ್ಲ ಕರಿತೀವಲ್ಲ, ಅದೆಲ್ಲವನ್ನು ಕೂಡ ನಾವೇ ಪ್ರಯತ್ನಪೂರ್ವಕವಾಗಿ ನಿರ್ಮೂಲನೆ ಮಾಡಿಕೊಳ್ಳುವಂಥದ್ದು. ಇದನ್ನೇ ತಪಸ್ಸು ಅಂತ ಕರೀತಾರೆ. ಈ ತಪಸ್ಸು ಪ್ರತಿ ಮನುಷ್ಯನ ಮನಸ್ಸಿನಲ್ಲಿ ಆದಂತೂ ಯಾವ ಜ್ಞಾನವೂ ಸಿದ್ಧಿಸೋದಿಲ್ಲ, ಯಾವ ದುಃಖವೂ ನಿವಾರಣೆ ಆಗೋದಿಲ್ಲ. ಹಾಗಾಗಿಯೇ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನಿನ್ನನ್ನು ನೀನೇ ಉದ್ಧರಿಸ್ಕೊಳ್ಬೇಕು. ಯಾವ ಗುರುವು ನಿನ್ನನ್ನು ಉದ್ಧರಿಸಲಾರ, ದಾರಿ ತೋರಿಸ್ತಾನೆ ಅವನು, ಹೀಗೆ ಹೋಗು ಅಂತ. ನೋಡು, ಇಷ್ಟೊಂದು ಅಜ್ಞಾನ, ಅವಿದ್ಯೆ, ಕತ್ತಲು ನಿನ್ನ ಮನಸ್ಸಿನಲ್ಲಿ ಇದೆಯಲ್ಲ, ಅದರೆಲ್ಲ ಹೀಗೆ ನೀನು ನಿವಾರಣೆ ಮಾಡ್ಕೋ ಅಂತ ಒಂದು ಸೂಚನೆ ಕೊಡ್ತಾನೆ. ಆದರೆ ಸಾಧನೆ ಮಾತ್ರ ನಾವೇ ಮಾಡ್ಕೋಬೇಕು. ಈ ರೀತಿ ಲಲಿತಾ ಸಹಸ್ರನಾಮದ ಈ ನಾಮ ಏನು ಹೇಳ್ತದೆ ಅಂತಂದರೆ, ಅಜ್ಞಾನದ ಪೊರೆ ಏನು ಮನಸ್ಸಿನಲ್ಲಿ ತುಂಬಿದೆ, ಬಿದ್ದಿದೆ, ಅದನ್ನು ನೀನೇ ಅರಿತು ಅದನ್ನು ನಿವಾರಣೆ ಮಾಡ್ಕೋಬೇಕು. ನಾನು ಈ ಥರ ಮಾಡೋದು ತಪ್ಪು, ಇದು ಸರಿಯಲ್ಲ, ನಾನು ಸಂಶಯ ಮಾಡಬಾರ್ದು, ನಾನು ಈ ಥರ ಚಿಂತೆ ಮಾಡಬಾರ್ದು, ಮನಸ್ಸಿನಲ್ಲಿ ಆತ್ಮಶಕ್ತಿ ಜಾಗೃತ ಆಗಬೇಕು. ಈ ಒಂದು ನನ್ನ ದೌರ್ಬಲ್ಯ ಏನಿದೆ, ಮನೋದೌರ್ಬಲ್ಯ, ಅದಕ್ಕೆ ನಾನು ಸಿಕ್ಕಿ ಹಾಕ್ಕೊಳ್ಬಾರ್ದು ಅನ್ನೋ ವಿಚಾರವನ್ನು ಮಾಡಿ ಒಂದೊಂದಾಗಿ ನಮ್ಮ ದೌರ್ಬಲ್ಯದ ಗುಣಗಳನ್ನು, ಮನಸ್ಸಿನ ದೌರ್ಬಲ್ಯಗಳೆಲ್ಲವನ್ನೂ ಕೂಡ ನಾವು ಸ್ವಚ್ಛ ಮಾಡಿಕೊಳ್ಬೇಕು. ಇದರನ್ನು ತಪಸ್ಸು ಅಂತ ಕರೆಯುವಂಥದ್ದು. ಈ ರೀತಿ ಮನಸ್ಸು ಶುದ್ಧಿಯಾದಾಗ ಒಂದು ಪ್ರೀತಿ, ಅಂದರೆ ಅನುರಕ್ತಿ, ಭಕ್ತಿ ಅಂತ ನಾವು ಹೇಳ್ತೀವಲ್ಲ, ಅದು ಎಲ್ಲ ಜೀವಿಗಳ ಮೇಲೂ ಹಾಗೂ ಆ ಜೀವಿಗಳೊಳಗಿನ ದೈವತ್ವದ ಮೇಲೂ ನಮಗೆ ಅಹೈತುಕವಾಗಿ ಯಾವುದೇ ಕಾರಣವಿಲ್ಲದೆ ಉಂಟಾಗುವಂಥದ್ದು ನಿಷ್ಕಲ್ಮಶ ಪ್ರೀತಿ. ಇದರನ್ನು ನಿಜವಾಗಿ ಭಕ್ತಿ ಅಂತ ಹೇಳ್ತೀವಿ. ನಿಜವಾದ ಭಕ್ತಿ ಜಾಗೃತ ಆಗಲಿಕ್ಕೂ ಕೂಡ ಮನಸ್ಸು ಅಷ್ಟೇ ಸ್ವಚ್ಛ ಆಗಬೇಕು. ಈ ಒಂದು ಸ್ಥಿತಿಯನ್ನು ನಾವೇ ಮಾಡ್ಕೋಬೇಕಾಗಿರೋದ್ರಿಂದ ವಾಗ್ದೇವಿಯರು ನಮಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀನು ಶರಣಾಗತಿಯಾಗಿ ಈ ರೀತಿ ನಿನ್ನ ದುರ್ಗುಣಗಳನ್ನು ನೀನೇ ಕಳ್ಕೊಂಡ್ರೆ ಅದು ನಿಜವಾಗಿ ಆತ್ಮಶಕ್ತಿಯ ಜಾಗೃತಿ. ಆ ಆತ್ಮಶಕ್ತಿ ನಿನ್ನೊಳಗೇ ಇದೆ, ಪ್ರತಿಯೊಬ್ಬರ ಒಳಗೇ ಇದೆ. ಇದಕ್ಕಾಗಿ ನೀನು ಪ್ರಯತ್ನ ಮಾಡು. ನಿನ್ನೊಳಗಿರುವಂಥ ಆತ್ಮಚೈತನ್ಯ ನಿನ್ನೆಲ್ಲ ತಮಸ್ಸುಗಳನ್ನು, ನಿನ್ನೆಲ್ಲ ಅಜ್ಞಾನದ ಗುಣಗಳನ್ನು ಅವಳು ಕಳೀತಾಳೆ. ನೀನು ಪ್ರಯತ್ನ ಮಾಡಬೇಕು. ನಿನ್ನ ಕಡೆಯಿಂದ ನೀನು ಪ್ರಯತ್ನ ಮಾಡು. ಅವಳು ಆ ಆತ್ಮಶಕ್ತಿಯ ಜಾಗೃತಿಯಿಂದ ನಿನ್ನ ಅಜ್ಞಾನವನ್ನು ಕಳೀತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಹಾಗಾಗಿ ತಮೋಪಹ, ಕತ್ತಲನ್ನು ಈ ರೀತಿ ತನ್ನನ್ನು ಶರಣಾದ ಭಕ್ತರಲ್ಲಿ, ಸಾಧಕರಲ್ಲಿ ಆತ್ಮಜಾಗೃತಿ ಮಾಡುವುದರ ಮೂಲಕ ಕಳೆದು ಹಾಕುವವಳು ಅಂತ ಈ ನಾಮ ಹೇಳ್ತಾ ಇದೆ. ಇದನ್ನು ಎಚ್ಚರಿಕೆಯಿಂದ ಗಮನಿಸಿ, ನಮ್ಮ ಮನಸ್ಸನ್ನು ಗಮನಿಸಿ ನಮ್ಮ ದುರ್ಗುಣಗಳನ್ನು ನಾವೇ ಕಳ್ಕೋಬೇಕಿದೆ. ದಯವಿಟ್ಟು ಇದನ್ನು ಎಲ್ಲ ಮನಸ್ಸುಗಳು ವಿಚಾರ ಮಾಡಬೇಕು. ಮತ್ತು ಇನ್ನೊಂದು ಮಾತನ್ನು ಹೇಳೋದಾದರೆ, ಭಗವದ್ಗೀತೆಯ ಪ್ರಕಾರ
ಈ ರೀತಿ ಮನಸ್ಸಿನ ಈ ಅಜ್ಞಾನದ ವ್ಯವಹಾರ ಇದೆಯಲ್ಲ, ಈ ಅಜ್ಞಾನದ ವ್ಯವಹಾರದಿಂದಲೇ ನಾವು ನಮ್ಮೆಲ್ಲ ದೋಷಗಳನ್ನು ಪಾಪಗಳನ್ನು ಗಂಟು ಹಾಕ್ಕೊಂಡು ಮತ್ತೆ ಮತ್ತೆ ಜನ್ಮಕ್ಕೂ ಅದು ಕಾರಣ ಆಗ್ತದೆ. ಹಾಗೆ ಈ ಜನ್ಮದಲ್ಲಿ ಬಂದಾಗ ನಮ್ಮೆಲ್ಲ ಕಷ್ಟಗಳಿಗೂ ಕೂಡ ನಮ್ಮ ಮನಸ್ಸೇ ಈ ಅಜ್ಞಾನದ ಭಾವದಲ್ಲಿದ್ದಾಗ ಅದೇ ಕಾರಣವಾಗ್ತದೆ. ಆ ಅಜ್ಞಾನದ ಕರ್ಮಗಳಿಂದಲೇ ನಾವು ಎಲ್ಲ ನಮ್ಮ ಕಷ್ಟಗಳನ್ನು ಅನುಭವಿಸಬೇಕಾಗಿ ಬರ್ತದೆ. ಹಾಗಾಗಿ ನಮ್ಮ ಮನಸ್ಸಿನ ಈ ಕಪ್ಪು ಗುಣಗಳ ಬಗೆಗೆ, ಅಜ್ಞಾನದ ಬಗೆಗೆ ನಾವು ಸರಿಯಾದ ಚಿಂತನೆ ಮಾಡಿ ನಮ್ಮ ಬದುಕಿನಲ್ಲಿ ಪ್ರತಿ ಹೆಜ್ಜೆಯನ್ನು ಎಲ್ಲೂ ದೋಷ ಆಗದಿದ್ದಂತೆ ಎಚ್ಚರಿಕೆಯಿಂದ ಇಡಬೇಕು ಅಂತ ಈ ನಾಮ ಒಳಸೂಚನೆ ಕೊಡ್ತಾ ಇದೆ. ಇದನ್ನು ಗಮನಿಸಿಕೊಳ್ಬೇಕು. ಮುಂದಿನ ಶ್ಲೋಕವನ್ನು ನೋಡೋಣ. ಚಿತಿಸ್ತತ್ಪದ ಲಕ್ಷಾರ್ಥ ಚಿದೇಕರಸರೂಪಿಣಿ ಸ್ವಾತ್ಮಾನಂದಲ ವಿಭೂತ ಬ್ರಹ್ಮಾದ್ಯಾನಂದ ಸಂತತಿ. ಚಿತಿಸ್ತತ್ಪದ ಲಕ್ಷಾರ್ಥ ಅಂತ ಈ ಶ್ಲೋಕದಲ್ಲಿ ಮೊದಲು ಬಂತಲ್ಲ, ಇದರಲ್ಲಿ ಚಿತಿ ತತ್ಪದ ಲಕ್ಷ್ಯಾರ್ಥ ಅಂತ 2 ನಾಮಗಳಿವೆ. ಇದನ್ನು ಗಮನಿಸಿಕೊಳ್ಬೇಕು. ಮೊದಲನೇ ನಾಮವನ್ನು ನಾವು ತಗೊಳ್ಳೋದಾದರೆ ಚಿತಿ. ಚಿತಿ ಅಂತಂದರೆ ಚಿತ್ ಸ್ವರೂಪಳು, ಜ್ಞಾನ ಸ್ವರೂಪಳು ಅಂತ ಅರ್ಥ. ಚಿತ್ ಅಂದರೆ ಅರಿವು, ಜ್ಞಾನ, ಪ್ರಕಾಶ, ಬೆಳಕು, ಜ್ಯೋತಿ, ದೀಪ ಹೀಗೆಲ್ಲ ಕರಿತಾ ಇರ್ತೀವಲ್ಲ, ಇದೆಲ್ಲ ಜ್ಞಾನಕ್ಕೆ ಹೇಳುವಂತಹ ಶಬ್ದಗಳು, ಒಳಗಿನ ಅರಿವು ಅಂತ ಅರ್ಥ. ಈ ಅರಿವು ಅಂತನ್ನುವಂತಹ ನಮ್ಮೊಳಗೆ ಒಂದು ಜ್ಞಾನದ ಪ್ರಭೆ ಇರ್ತದಲ್ಲ, ಯಾವುದನ್ನಾದರೂ ನೋಡಿದಾಗ ಇದು ಆ ವಸ್ತು ಅಂತ ತಿಳಿದುಕೊಳ್ಳುವಂಥ ಒಂದು ಅರಿವು ಇರ್ತದಲ್ಲ, ಇದರನ್ನು ಜ್ಞಾನ ಅಂತ ಹೇಳುವಂಥದ್ದು. ಈ ಅರಿವು ಮನುಷ್ಯ, ಪ್ರಾಣಿ, ಕೀಟ, ಪಕ್ಷಿ, ದೇವತೆಗಳಿಂದ ಹಿಡಿದು ಎಲ್ಲರಲ್ಲೂ ಕೂಡ ಅರಿವಿನ ಬೆಳಕಾಗಿರುವವಳು ಈ ಮಾತೆಯೇ, ಈ ಚೇತನ ಸ್ವರೂಪಿಣಿಯೇ. ಅಂದರೆ ನಮ್ಮೆಲ್ಲರ ಎದೆಯೊಳಗೆ, ನಮ್ಮೆಲ್ಲರ ಗಮನಕ್ಕೆ ಯಾವ ವಸ್ತುವನ್ನು ನೋಡಿದರೂ ಅಥವಾ ಕೇಳಿದರೂ ಇದು ಆ ವಸ್ತು ಅನ್ನುವಂಥ ಅರಿವು ಬರ್ತದಲ್ಲ. ಉದಾಹರಣೆಗೆ ನಾವೊಂದು ಪುಸ್ತಕ ಓದ್ತಾ ಇದ್ದೀವಿ, ನಾನು ಈ ಪುಸ್ತಕ ಓದ್ತಾ ಇದ್ದೀನಿ ಅನ್ನೋ ಅರಿವು ಒಂದು ಒಳಗಡೆ ಇರ್ತದಲ್ಲ, ಆ ಅರಿವನ್ನು ಇಲ್ಲಿ ಜ್ಞಾನ ಸ್ವರೂಪ ಅಂತ ಕರೆಯುವಂಥದ್ದು. ಉದಾಹರಣೆಗೆ ಲಲಿತಾ ಸಹಸ್ರನಾಮವನ್ನೇ ತಗೊಳ್ಳೋದಾದರೆ, ನಾವು ಲಲಿತಾ ಸಹಸ್ರನಾಮ ಓದಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಆ ಪುಸ್ತಕವನ್ನು ಹಿಡಿದು ಧ್ಯಾನ ಶ್ಲೋಕವನ್ನು ಪಠಣೆ ಮಾಡ್ತಾ ಇರುವಂಗೆ ಸರಿಯಾಗಿ ಪಠಣೆ ಮಾಡುವವರಿದ್ದರೆ ಆ ಲಲಿತೆಯ ಒಂದು ಚಿತ್ರಣ, ನಾವೇನು ಅಂದ್ಕೊಂಡಿದ್ದೀವೋ ಆ ತಾಯಿಯ ಚಿತ್ರಣ ಒಂದು ಧ್ಯಾನದಲ್ಲಿ ಹೇಳ್ದಂಗೆ ಕಣ್ಮುಂದೆ ಬರುತ್ತೆ ಅಲ್ವಾ. ಆ ಒಂದು ಕಣ್ಮುಂದೆ ಬರುವಂತಹ, ಅಂದರೆ ಮನಸ್ಸಿನ ಕಣ್ಮುಂದೆ ಬರುವಂತಹ ಅರಿವಿನ ಸ್ಥಿತಿ ಏನಿದೆ ಅದೇ ಈ ಚಿತ್ ಸ್ವರೂಪ ಅಥವಾ ಜ್ಞಾನ ಸ್ವರೂಪ ಅಂತ ಕರೆಯುವಂಥದ್ದು. ಯಾವ ಮಾತನ್ನು ಕೇಳಿದ್ರು ಅಥವಾ ಯಾವ ಒಂದು ವಸ್ತುವನ್ನು ನೋಡಿದ್ರು ಈ ಅರ್ಥ ಆಗುವಿಕೆ, ಅರಿವಾಗುವಿಕೆ ಅಂತ ಉಂಟಲ್ಲ, ಅದೇ ಜ್ಞಾನ. ಹಾಗೆ ಈ ದೇಹ ಯಾವುದೇ ಕೆಲಸ ಮಾಡುವಾಗಿರಲಿ, ಒಳಗಿನಿಂದ ಒಂದು ಅರಿವಿನ ಜಾಗೃತಿ ಇರ್ತದೆ ನಮಗೆಲ್ಲ. ಅದೇ ಅರಿವಿನಿಂದನೇ ಇನ್ನು ಮುಂದೆ ನಾನೇನು ಮಾಡಬೇಕು, ಈಗ ನಾನು ಏನು ಮಾಡ್ತಿದ್ದೇನೆ ಅನ್ನೋದೆಲ್ಲ ಅರಿವಾಗ್ತಾ ಹೋಗ್ತದಲ್ಲ. ಈ ಅರಿವು ನನ್ನ ದೇಹದಲ್ಲಿ ಹೇಗಿದೆ ಅಂತ ಸಾಧನೆಯಿಂದ ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆ ಅರಿವು ಅಂದ್ರೇನು, ದೇಹ ಅಂದ್ರೇನು, ದೇಹದೊಳಗೆ ಮನಸ್ಸಿನೊಳಗೆ ಆ ಅರಿವು ಹೇಗಿದೆ ಮತ್ತು ಅದನ್ನು ಹೇಗೆ ಜಾಗೃತಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾವು ನಮ್ಮ ಸಾಧನೆಯ ಮೂಲಕ ತಿಳ್ಕೊಳ್ಳೋದೇ ಆತ್ಮಜ್ಞಾನ ಅಂತ ಅನಿಸ್ಕೊಳ್ತದೆ. ಈ ಆತ್ಮಜ್ಞಾನಕ್ಕೆ ಅಥವಾ ಈ ಆತ್ಮಜ್ಞಾನ ಯಾರಿಗೆ ಅರಿವಾಗಿರ್ತದೋ ಅವರು ಜ್ಞಾನಿಗಳು ಅಂತ ಹೇಳ್ತೀವಿ. ಅಂಥ ಜ್ಞಾನದ ಜಾಗೃತಿಯ ಸ್ಥಿತಿಯನ್ನು ಚಿತ್ ಸ್ವರೂಪ ಅಂತ ಹೇಳುವಂಥದ್ದು, ಜ್ಞಾನ ಸ್ವರೂಪ ಅಂತ ಹೇಳುವಂಥದ್ದು. ಆ ಒಂದು ನಾಮದಿಂದ ಇಲ್ಲಿ ಈ ದೇವಿಯನ್ನು ಚಿತಿ ಅಂತ ವಾಗ್ದೇವಿಯರು ಸ್ತುತಿ ಮಾಡ್ತಾ ಇದ್ದಾರೆ. ಮುಂದಿನ ನಾಮ ತತ್ಪದ ಲಕ್ಷ್ಯಾರ್ಥ. ತತ್ ಎಂಬ ಶಬ್ದದಿಂದ ಲಕ್ಷ್ಯವಾಗುವ ಅರ್ಥವುಳ್ಳವಳು ಅಂತ ಈ ನಾಮದ ಶಬ್ದಶಃ ಅರ್ಥ. ಇಲ್ಲಿ ತತ್ಪದ ಅಂತಂದರೆ ತತ್ವಮಸಿ ಅನ್ನುವಂತಹ ಸಾಮವೇದದ ಒಂದು ಮಹಾವಾಕ್ಯ. ನೀನು ಅದೇ ಇದ್ದೀಯ ಅಂತ ಬ್ರಹ್ಮಜ್ಞಾನಿಯಾದ ಗುರು ತನ್ನ ಶಿಷ್ಯನಿಗೆ, ತನ್ನ ಯೋಗ್ಯ ಶಿಷ್ಯನಿಗೆ ಬೋಧಿಸುವಂತಹ ಒಂದು ವಾಕ್ಯ ಇದು. ಇದರ ವಿವರಣೆಯನ್ನು ನಾವು ನೋಡೋಣ. ಇದಕ್ಕೂ ಹಿಂದಿನ ನಾಮಗಳಲ್ಲಿ ವಾಗ್ದೇವಿಯರು ಏನಂತ ಸ್ತುತಿ ಮಾಡ್ತಾಯಿದ್ರು? ತಮೋಪಹ ಅಂದರೆ ಯಾವ ಒಂದು ಭಕ್ತ, ಯಾವ ಸಾಧಕ
ಅತ್ಯಂತ ಪ್ರಾಮಾಣಿಕವಾದ ಪ್ರೀತಿಯಿಂದ ಮಾತೆಯನ್ನು ಅಥವಾ ದೈವಿ ತತ್ವವನ್ನು ಶರಣು ಹೋಗ್ತಾನೋ ಅಂಥವನಿಗೆ, ಅಂಥ ಪ್ರಾಮಾಣಿಕ ಸಾಧಕನಿಗೆ ಅವನೊಳಗಿನಿಂದಲೇ ಜ್ಞಾನಸ್ವರೂಪಿಯಾಗಿ ಇರುವಂಥವಳು ಅಂತ ಈ ತಮೋಪಹ ಚಿತಿ ಅನ್ನುವಂತಹ ನಾಮ ಎಲ್ಲ ಹೇಳಿತ್ತು ಅಲ್ವಾ. ಅದರ ಮುಂದೆ ತತ್ಪದ ಲಕ್ಷಾರ್ಥ ಅನ್ನುವಂಥ ನಾಮ ಬಂದಿದೆ. ಈಗ ಆ ಸಾಧಕ ಜ್ಞಾನವನ್ನು ಒಂದು ಒಳಜಾಗೃತಿ ಮಾಡಿಕೊಳ್ಳುವಾಗ ಏನಾಗ್ತದೆ ಅನ್ನುವಂತಹ ಒಂದು ಸ್ಥಿತಿಯನ್ನು ತತ್ಪದ ಲಕ್ಷಾರ್ಥ ಅನ್ನುವಂಥ ನಾಮದಿಂದ ವಾಗ್ದೇವಿಯರು ಹೇಳ್ತಾ ಇದ್ದಾರೆ. ಇದು ಗುರುವಾಕ್ಯ ಅಂತ ಹೇಳಿ ಆಯ್ತಲ್ಲ. ಗುರುವಾಕ್ಯ ಅಂದರೆ ಗುರು ಬೋಧನೆ ಮಾಡುವಂಥ ವಾಕ್ಯ ತನ್ನ ಶಿಷ್ಯನಿಗೆ. ಆ ಗುರು ತನ್ನ ಗುರುವಿನ ಹತ್ರ ಈ ವಾಕ್ಯ ಬೋಧನೆಯನ್ನು ಮಾಡಿಸ್ಕೊಂಡಿರ್ತಾನೆ. ತತ್ವಮಸಿ ಅಂತ ತನ್ನ ಗುರು ಹೇಳಿದಂಥ ಮಾತನ್ನು ಸದಾ ಅನುಸಂಧಾನ ಮಾಡಿಕೊಂಡು ಆ ಗುರು ತನ್ನ ಗುರು ಯಾವ ಭಾವದಿಂದ ತತ್ವಮಸಿ ಅಂತ ಹೇಳಿದ್ನೋ ಅದೇ ಒಂದು ಸ್ಥಿತಿಯನ್ನು, ಬ್ರಹ್ಮಭಾವವನ್ನು ಈ ಶಿಷ್ಯನೂ ಕೂಡ ಪಡ್ಕೊಂಡಿರ್ತಾನೆ. ಆಗ ಆ ಬ್ರಹ್ಮಾನುಭವ ಆದಂಥ ಗುರು ಮತ್ತೆ ತನ್ನ ಶಿಷ್ಯ ಏನಿದ್ದಾನೆ, ಮುಂದೆ ಬರುವಂತಹ ಪ್ರಾಮಾಣಿಕ ಸಾಧಕ ಯಾರು ಜಿಜ್ಞಾಸುವೋ ಅವನಿಗೆ ಇದೇ ತತ್ವಮಸಿ ಅನ್ನುವಂಥ ವಾಕ್ಯವನ್ನು ಬೋಧಿಸ್ತಾನೆ. ಆ ಶಿಷ್ಯನು ಕೂಡ ತನ್ನ ಗುರು ಹೇಗೆ ತನ್ನೊಳಗೆ ಅದರನ್ನು ಆತ್ಮಜ್ಞಾನವನ್ನು ಕಂಡುಕೊಂಡಿದ್ದಾನೋ ಆ ತತ್ವಮಸಿ ಅನ್ನುವಂತಹ ಒಂದು ಗುರುವಾಕ್ಯದ ಅನುಸಂಧಾನದಿಂದ ಅದೇ ರೀತಿ ಇವನು ಕೂಡ ಸಾಧನೆಯನ್ನು ಮಾಡಿಕೊಂಡು ತಾನೂ ಕೂಡ ತನ್ನ ಗುರುವು ಪಡೆದಂತಹ ಬ್ರಹ್ಮಾನುಭವದಲ್ಲೇ ಇವನು ಕೂಡ ಮುಳುಗ್ತಾನೆ, ಮತ್ತು ಅದನ್ನು ತನ್ನ ಶಿಷ್ಯನಿಗೆ ಬೋಧಿಸ್ತಾನೆ. ಈ ರೀತಿ ಅನಾದಿ ಕಾಲದಿಂದ ಈ ಸನಾತನ ಧರ್ಮದ ಗುರು ಪರಂಪರೆ, ಜ್ಞಾನದ ಪರಂಪರೆ ಮುನ್ನಡೀತಾ ಬಂದಿದೆ. ಇಲ್ಲಿ ಈ ತತ್ವಮಸಿ ಅನ್ನುವಂತಹ ವೇದವಾಕ್ಯ ಇದೆಯಲ್ಲ, ಮಹಾವಾಕ್ಯ, ಅದರ ಅರ್ಥ ಏನು ಅಂತಂದರೆ ನೀನು ಕೂಡ ಅದೇ ಇದ್ದೀಯಾ ಅಂತ ಗುರುವಿನ ಆ ಮಾತಿನ ಅರ್ಥ. ಅಂದರೆ ನಾನು ನನ್ನ ಆತ್ಮಾನುಭವದಿಂದ ಕಂಡುಕೊಂಡ ಜ್ಞಾನ ಏನಿದೆಯೋ, ನಾನು ಯಾವ ಸತ್ಯ ವಸ್ತುವೋ ನಿಜವಾಗಿ ಅದೇ ನೀನು ಇದೀಯಾ ಅಂತ ಆ ಮಾತಿನ ಅರ್ಥ. ಈ ತತ್ವಬೋಧನೆಯಾದ ಗುರು ಏನಿದ್ದಾನೆ, ಮೊದಲು ಅವನು ತನ್ನೊಳಗೆ ಆತ್ಮಾನುಭವವನ್ನು ಮಾಡಿಕೊಳ್ಳುವಾಗ ಅವನ ಸಾಧನೆಯಲ್ಲಿ ಅವನ ಜ್ಞಾನ ದೃಷ್ಟಿಗೆ, ದಿವ್ಯ ದೃಷ್ಟಿಗೆ ಗೊತ್ತಾಗ್ತದೆ ಈ ಜಗತ್ತೆಲ್ಲವೂ ಕೂಡ ಪರಸ್ಪರ ಆಂತರಂಗಿಕ ಪ್ರೇಮದ ಒಂದು ವ್ಯವಸ್ಥಿತ ನೇಯ್ಗೆ ಅಂತ ಅವನ ಅನುಭವಕ್ಕೆ ಬಂದಿರ್ತದೆ. ಹಾಗಾಗಿಯೇ ಆ ಸತ್ಯ ಎಲ್ಲರಲ್ಲೂ ಕೂಡ, ಈ ಪ್ರಪಂಚದ ಪ್ರತಿ ವಸ್ತುವಿನಲ್ಲೂ, ಅದು ಜೀವ ಆಗಲಿ ಜಡ ಆಗಲಿ, ಎಲ್ಲದರಲ್ಲೂ ವ್ಯವಸ್ಥಿತವಾಗಿ ಆ ಸತ್ಯ ವಸ್ತು ವ್ಯಾಪಿಸಿರುವ ಸಂಗತಿಯನ್ನು ಈ ಗುರು ತನ್ನ ಒಳದೃಷ್ಟಿಯಲ್ಲಿ ಕಂಡುಕೊಂಡಿರ್ತಾನೆ. ಹಾಗಾಗಿ ಆ ಸತ್ಯವನ್ನು ಕಂಡುಕೊಂಡು ಗುರು ಬೋಧನೆ ಮಾಡುವಂಥದ್ದೇನು ಅಂತಂದರೆ, ಯಾವ ಸತ್ಯವೇ ನಾನು, ಸತ್ಯದ ಒಂದು ರೂಪವೇ ನಾನು, ಹಾಗೆ ನೀನೂ ಕೂಡ ಒಳಗಿನಿಂದ ಅದೇ ಸತ್ಯ ವಸ್ತುವೇ ಇದೆಯಾ, ಆ ಸತ್ಯ ವಸ್ತುವಿನ ಒಂದು ರೂಪ ನೀನು ಕೂಡ ಅಂತ ಆ ಮಹಾವಾಕ್ಯದ ಅರ್ಥ. ಇದರನ್ನು ಶಿಷ್ಯ ಅರ್ಥ ಮಾಡಿಕೊಂಡು ತಾನು ಪ್ರಾಕ್ಟೀಸ್ ಮಾಡಿಕೊಂಡು, ಅಂದರೆ ಅನುಸಂಧಾನ ಅಂತ ಹೇಳ್ತೀವಲ್ಲ, ಆ ರೀತಿ ಅನುಸಂಧಾನ ಮಾಡಿಕೊಂಡು ತನ್ನ ಗುರು ಯಾವ ಆ ಗುರುಭಾವವನ್ನು, ಆತ್ಮಭಾವವನ್ನು ಅನುಭವಿಸಿದ್ದಾನೆ, ಅದೇ ಆತ್ಮದ ಆನಂದದಲ್ಲಿಯೇ ತಲ್ಲೀನನಾಗಿ ನಿಲ್ತಾನೆ. ಮತ್ತು ಅವನೂ ಗುರು ಆಗ್ತಾನೆ, ಅವನು ಕೂಡ ತನ್ನ ಶಿಷ್ಯನಿಗೆ ಇದೇ ವಾಕ್ಯವನ್ನು ಬೋಧಿಸ್ತಾನೆ. ಈ ರೀತಿ ಗುರು ಪರಂಪರೆ, ಸತ್ಯವನ್ನು ತಿಳಿದುಕೊಂಡಂತಹ ಗುರು ಪರಂಪರೆ, ಸತ್ಯ ವಸ್ತುವನ್ನು ಅನುಭವಿಸುವಂತಹ ಗುರು ಪರಂಪರೆ ನಮ್ಮಲ್ಲಿ ಸದಾ ಇದ್ದೇ ಇದೆ. ಈ ರೀತಿ ಗುರುವಿನಲ್ಲೂ ಮತ್ತು ಶಿಷ್ಯನಲ್ಲೂ ಸಂಕ್ರಾಂತವಾಗಿ ತತ್ವಮಸಿ ಅನ್ನುವ ಮಹಾವಾಕ್ಯದಿಂದ ಸಂವಹನವಾಗುವಂತಹ ಆತ್ಮಾನುಸಂಧಾನದ ಒಂದು ಪರಮ ಭಾವವಿದೆಯಲ್ಲ, ಪರಮ ಲಕ್ಷ್ಯ ಇದೆಯಲ್ಲ, ಅದು ಈ ತತ್ಪದ ಲಕ್ಷಾರ್ಥ ಅನ್ನುವಂಥ ನಾಮದಿಂದ ಇಲ್ಲಿ ವಾಗ್ದೇವಿಯರು ನಮ್ಮ ಮುಂದೆ ತೆರೆದು ಹೇಳ್ತಾ ಇದ್ದಾರೆ. ನಮಗೂ ಕೂಡ ಈ ಸ್ಥಿತಿ ಸಾಧ್ಯ ಇದೆ. ಯಾವಾಗ ಮನಸ್ಸಿನ ಕತ್ತಲನ್ನು ನಾವೇ ಕಳೆದುಕೊಂಡು ಶರಣಾಗತಿ ಆಗ್ತೀವೋ, ನಿಜವಾಗಿ ನಮಗೆ ಆ ದೈವಿ ತತ್ವದ ಅರಿವು ಆಗಬೇಕಾದ್ರೆ, ಆ ದೈವಿ ತತ್ವದ ಬಗೆಗೆ ನಮಗೆ ನಮ್ಮೊಳಗೆ ಒಂದು ಪ್ರೀತಿಯ ಜಾಗೃತಿಯಾದರೆ, ಖಂಡಿತವಾಗೂ ಗುರು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಮಗೆ ಒದಗಿ ಬಂದು ಈ ಜ್ಞಾನದ ವಿಷಯವನ್ನು ನಮ್ಮೊಳಗಿಂದ ಜಾಗೃತಿಗೊಳಿಸಲಿಕ್ಕೆ ಬೇಕಾದಂತಹ ಎಲ್ಲ ಮಾರ್ಗದರ್ಶನವನ್ನು ಮಾಡ್ತಾನೆ. ಹಾಗಾಗಿ
ತತ್ ಪದದವರೆಗೆ, ತತ್ವಮಸಿ ಅನ್ನುವಂತಹ ಗುರುವಾಕ್ಯದವರೆಗೂ ನಿನಗೆ ಮಾರ್ಗದರ್ಶನ ನಿನ್ನೊಳಗಿನಿಂದಲೇ ಸಿಗ್ತದೆ. ಹಾಗಾಗಿ ಮುಂದುವರಿ. ಲಲಿತಾ ಸಹಸ್ರನಾಮವನ್ನು, ಈ ನಾಮಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ನಿನ್ನ ಮನಸ್ಸಿಗೆ ಅದನ್ನು ಒಳಗೆ ತೆಗೆದುಕೊಂಡು ಉಪಾಸನೆ ಮಾಡು. ಅಂತಹ ಗುರು ನಿನಗೆ ಸಿಗ್ತಾನೆ. ಲಲಿತಾಂಬಿಕೆಯೇ ಆ ಗುರುವಾಗಿ ಒದಗಿ ಬರ್ತಾಳೆ ಅಂತ ಒಳ ಸೂಚನೆಗಳನ್ನು ಈ ನಾಮದಲ್ಲಿ ನಾವು ಈ ಲಲಿತಾ ಸಹಸ್ರನಾಮವನ್ನು ಆಂತರಂಗಿಕವಾಗಿ ಉಪಾಸನೆ ಮಾಡಿದರೆ ಯಾವ ಮಟ್ಟಕ್ಕೆ ನಾವು ಹೋಗಿ ನಿಲ್ಲಬಹುದು, ನಿಜವಾಗಿ ನಮ್ಮ ನಿಜ ಸ್ಥಿತಿಯನ್ನು ತಿಳಿದುಕೊಳ್ಳುವಂತಹ ಒಂದು ಆ ಮಹಾ ಅನುಭವ ಅಂತ ಏನು ಹೇಳ್ತಾರೆ, ಆ ಮಹಾನುಭಾವ ನಮಗೆ ಸಿದ್ಧಿಸ್ಬೋದು ಅನ್ನುವಂಥ ಸೂಚನೆಯನ್ನು ಇಲ್ಲಿ ವಾಗ್ದೇವಿಯರು ಕೊಡ್ತಾರೆ. ಮುಂದಿನ ನಾಮ ಚಿದೇಕ ರಸರೂಪಿಣಿ, ಅರಿವಿನ ಆನಂದ ಸ್ವರೂಪವಾಗಿರುವವಳು, ಜ್ಞಾನಾನಂದ ಸ್ವರೂಪಿಯಾಗಿ ಇರುವವಳು ಅಂತ ಹೇಳ್ತದೆ. ಅರಿವು ಮತ್ತು ಆನಂದ ಇವೆರಡೂ ಮೇಳೈಸಿರುವ ಮಹಾ ಚೈತನ್ಯದ ಸ್ಥಿತಿಯನ್ನು ಈ ನಾಮ ಮಾತಾಡ್ತದೆ. ಆನಂದಾಮೃತವನ್ನು ಅನುಭವಿಸುವ ಜ್ಞಾನಿ ಮನುಷ್ಯನ ಋಷಿತ್ವದ ಮನಸ್ಥಿತಿ ಏನಿದೆ, ಇದನ್ನು ಈ ಚಿದೇಕ ರಸರೂಪಿಣಿ ಅನ್ನುವಂಥ ನಾಮ ಹೇಳ್ತಾ ಇದೆ. ನೋಡಿ, ನಮ್ಮೊಳಗೆ ಆ ಆನಂದದ ಮಹಾ ಸಮುದ್ರ ಇದೆ, ನಮ್ಮೊಳಗೇ ಇದೆ. ಆ ಪರಮ ಆನಂದದ ಮಹಾಸಮುದ್ರ ನಮ್ಮೊಳಗಿರೋದು ನಮಗೆ ಗೊತ್ತೇ ಆಗೋದಿಲ್ಲ. ಯಾಕೆ ಅಂತಂದರೆ ಈ ತಮಸ್ಸು ಅನ್ನುವಂತಹ ಅಜ್ಞಾನದ ಸ್ವರೂಪದಲ್ಲೇ ನಾವಿನ್ನೂ ಇದ್ದೇವೆ. ಆ ತಮಸ್ಸು ಎಷ್ಟು ದೊಡ್ಡ ತೆರೆಯನ್ನು ನಮ್ಮ ಆ ಆನಂದ ಸಮುದ್ರದ ಮೇಲ್ಗಡೆಯಿಂದ ಮುಚ್ಚಿಬಿಟ್ಟಿದೆ ಅಂತಂದರೆ ಅದನ್ನು ಅನುಭವಿಸಲಿಕ್ಕೆ ನಮ್ಗೆ ಆಗೋದಿಲ್ಲ, ಗೊತ್ತೇ ಆಗೋದಿಲ್ಲ. ಆನಂದ ಸಮುದ್ರ ನಮ್ಮ ಒಳಗಡೆಯೇ ಇರುವಂಥದ್ದು. ಹಾಗಾಗಿ ಒಂದೊಂದು ಸಲ ಆ ಆನಂದ ಸಮುದ್ರದ ಒಂದೊಂದು ಅಲೆ ಹೊರಗೆ ಬರ್ತದೆ. ಎಷ್ಟು ದೊಡ್ಡ ತೆರೆಯನ್ನು ಹಾಕಿದರೂ ನಮಗೆ ಸೂಚನೆಯನ್ನು ನೀಡ್ತದೆ, ನಿನ್ನೊಳಗೆ ನಾನಿದ್ದೇನೆ, ನೋಡ್ಕೋ ಅಂತ. ಆದರೆ ಅಜ್ಞಾನ, ನಮ್ಮ ಮನಸ್ಸಿನ ಮಾಯೆ ಅದನ್ನು ಅರಿಯಲಿಕ್ಕೆ, ಅದನ್ನು ತಿಳ್ಕೊಳ್ಳಿಕ್ಕೆ ಬಿಡೋದೇ ಇಲ್ಲ. ಇದು ನಮ್ಮ ಒಂದು ವಿಷಾದನೀಯ ಅಜ್ಞಾನದ ಸ್ಥಿತಿ ಅಂತ ಹೇಳ್ಬೋದು. ಇದಕ್ಕೊಂದು ಉದಾಹರಣೆ ಕೊಡೋದಾದರೆ, ಈ ಚಿದೇಕ ರಸ ಅಂತ ಈ ನಾಮ ಹೇಳ್ತದಲ್ಲ, ಅದಕ್ಕೊಂದು ಉದಾಹರಣೆ ಕೊಡೋದಾದರೆ, ನಾವು ನಮಗೆ ಆಸಕ್ತಿ ಇರುವಂಥ ಒಂದು ನಾಟಕವೋ, ಒಂದು ನೃತ್ಯವೋ, ಅಥವಾ ಒಂದು ಸಂಗೀತೋತ್ಸವಕ್ಕೋ ಯಾವುದಕ್ಕೋ ಹೋಗ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಆವಾಗ ನಮಗೇನಾಗ್ತದೆ, ಆ ಕ್ಷೇತ್ರದಲ್ಲಿ ನಮಗೆ ಆಸಕ್ತಿ ಇರೋದ್ರಿಂದ ಅಲ್ಲೇನು ರಂಗದ ಮೇಲೆ ನಡೀತಾ ಇರ್ತದೋ ಅದರಲ್ಲಿ ನಾವು ತಲ್ಲೀನರಾಗಿ ಬಿಡ್ತೇವೆ. ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ ಅಲ್ವಾ? ಆ ಥರ ಆದಾಗ ನಮ್ಮ ಮನಸ್ಸಿನೊಳಗಿರುವಂತಹ ಆ ಅಂತಃಸಮುದ್ರದ ಒಂದು ಅಲೆ ಹೊರಗೆ ಬಂದಿರ್ತದೆ. ಆ ಮಗ್ನತೆಯಲ್ಲಿ ನಮಗೆ ಮನೆಗೆ ಬಂದರೂ ಕೂಡ ಅದೇ ಗುಂಗಲ್ಲಿರ್ತೀವಿ, ತುಂಬ ಖುಷಿಯಾಗ್ತಾ ಇರ್ತದೆ. ಹೊರಗಡೆ ವಿಷಯಗಳು ಅಷ್ಟಾಗಿ ಲಕ್ಷ್ಯಕ್ಕೆ ಬರೋದಿಲ್ಲ. ಆ ಒಳಗಡೆ ಆನಂದವೇ ನಮ್ಮೊಳಗೆ ತುಂಬಿರ್ತದೆ. ಅದು ಕಲಾ ಪ್ರಕಾರವೇ ಆದ್ರೂ ನಾವು ಖುಷಿ ಪಡೋದು ಮಾತ್ರ ಆ ಒಳಗಿನ ಆನಂದದ ಅನುಭವದಲ್ಲೇ ಖುಷಿ ಪಡ್ತಾ ಇರ್ತೀವಿ. ಇದು ಚಿದೇಕ ರಸ. ಅಂದರೆ ಒಳಗಿರುವಂಥ ಆನಂದದಿಂದ ಈ ಹೊರ ಪ್ರಪಂಚದ ಖುಷಿಯನ್ನು ಕೂಡ ನಾವು ಅನುಭವಿಸ್ತಾ ಇರುವಂಥದ್ದು ಅಂತ ನಮಗೆ ಗೊತ್ತಾಗೋದಿಲ್ಲ. ಆದರೆ ಇರೋ ಸ್ಥಿತಿ ಮಾತ್ರ ಅದೇ. ಹಾಗಾಗಿ ಈ ಪ್ರಾಪಂಚಿಕವಾಗಿಯೂ ಕೂಡ ನಾವು ನಮ್ಮೊಳಗೆ ಖುಷಿಯನ್ನು ಅನುಭವಿಸ್ತೀವಲ್ಲ, ಅದೆಲ್ಲವೂ ಕೂಡ ಈ ಒಳ ಆನಂದದ, ಒಳ ಅರಿವಿನ ಆನಂದದ ಸ್ಥಿತಿಯೇ ಅನ್ನೋದನ್ನು ಈ ಚಿದೇಕ ರಸರೂಪಿಣಿ. ಅಂದರೆ ಈ ಹೊರಗಡೆ ಆನಂದ ಖುಷಿಯನ್ನು ಅನುಭವಿಸಿ ನೀ ಮತ್ತೆ ಇದನ್ನು ಹೊರಗಡೆಯೇ ಹುಡುಕ್ತಾ ಇರ್ತೀಯಲ್ಲ, ಅದನ್ನು ನಿನ್ನ ಒಳಗಡೆ ನೋಡ್ಕೋ. ಆ ಆನಂದದ ಮಹಾ ಸಮುದ್ರವೇ ಅಂತರಂಗದಲ್ಲಿದೆ ಅನ್ನುವಂಥ ಸೂಚನೆಯನ್ನು ಈ ಚಿದೇಕ ರಸರೂಪಿಣಿ ಅನ್ನುವಂಥ ನಾಮ ಕೊಡ್ತಾ ಇದೆ. ಈ ಎಲ್ಲ ನಾಮಗಳು ಅಂತರಂಗದ ಒಳಕ್ಕೆ ನಮ್ಮ ಮನಸ್ಸು ಹೋಗಲಿಕ್ಕೆ ಬೇಕಾದಂತಹ ಎಲ್ಲ ನಿರ್ದೇಶನಗಳನ್ನು, ಸೂಚನೆಗಳನ್ನು ಕೊಡ್ತಾ ಇದೆ. ಆದರೆ ಅಂತರಂಗದೊಳಕ್ಕೆ ನಮ್ಮ ಮನಸ್ಸನ್ನು ಒಯ್ದುಕೊಳ್ಳೋದು ಮಾತ್ರ ಪ್ರಯತ್ನಪೂರ್ವಕವಾಗಿ ನಾವೇ ಮಾಡ್ಕೋಬೇಕಾಗಿದೆ. ಎಂತಹ ಒಂದು ಪರಮಸ್ಥಿತಿ, ಪರಮ ಚೈತನ್ಯ ನಮ್ಮೊಳಗಿದೆ. ಆದರೆ ಈಗ ನಾವೇನಾಗಿದ್ದೇವೆ ಅಂತ ನಮ್ಮನ್ನು ನಾವೇ ಪ್ರಶ್ನಿಸಿಕೊಂಡು ನಾವೇನು ಮಾಡ್ಕೋಬೇಕು, ನಮ್ಮ ಜೀವನದ ಉದ್ಧಾರಕ್ಕೆ, ನಮ್ಮ ಆನಂದ ಸ್ಥಿತಿಯನ್ನು ನಾವು ಪಡ್ಕೋಬೇಕಾದ್ರೆ ನಾವೇನು ಮಾಡ್ಕೋಬೇಕಾಗಿದೆ ಅಂತ ನಾವೇ ಯೋಚನೆ ಮಾಡಿ ನಾವೇ ಹೆಜ್ಜೆ ಇಡಬೇಕಾಗಿದೆ. ನಮ್ಮ ಸಾಧನೆಯನ್ನು, ನಮ್ಮ ಉದ್ಧಾರವನ್ನು ನಾವೇ ಮಾಡ್ಕೋಬೇಕಾಗಿದೆ. ಕತ್ತಲಿನಲ್ಲಿರುವಂತಹ ನಮ್ಮ ಮನಸ್ಸನ್ನು ಬೆಳಕಿನ ಕಡೆಗೆ ನಾವೇ ಒಯ್ದುಕೊಳ್ಳಬೇಕಾಗಿದೆ. ಇದನ್ನು
ಎಲ್ಲ ಮನಸ್ಸುಗಳು ವಿಚಾರ ಮಾಡಬೇಕು. ಮುಂದಿನ ನಾಮಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.